ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನಿವತ್ತು ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮನೇಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೊನ್ನೆ ಜಿಪ್ಟೋದಲ್ಲಿ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದೆ. ಬಟ್ ಅದು ಇದೇ ಸೇಮ್ ಬಟರ್ ಸ್ಕ್ರಾಚ್ ಮತ್ತು ವೆನಿಲಾ ಎರಡೂ ಕೂಡ ಬೈ ಒನ್ ಗೆಟ್ ಒನ್ ಬಿಟ್ಟಿದ್ರು. ಲಾಸ್ಟ್ ಟೈಮ್ ಬುಕ್ ಮಾಡಿದಾಗ ನಾನು ಜಸ್ಟ್ 90 ರುಪೀಸ್ಗೆ ಕೊಟ್ಟಿದ್ದರು 1 ಲೀಟರ್ ಟಬ್ಬು. ಅವಾಗೇನು ಇರಲಿಲ್ಲ, ಅದು 99 ರುಪೀಸ್ ಎಬೋ ನಾವು ಚಾರ್ಜು ಅಂದರೆ ಬಿಲ್ ಮಾಡಿದ್ರೆ ಡೆಲಿವರಿ ಚಾರ್ಜ್ ಇರೋಲ್ಲ. ಇದು ಕೂಡ 99 ಎಬೋನೇ ಇತ್ತು. ಬಿಲ್ ಮಾಡೋಣ ಅಂತ ಅಂದ್ಕೊಂಡ್ರೆ ಸಡನ್ನಾಗಿ 197 ಏನೋ ಆಯಿತು. ಸೊ ಅದರಿಂದ ಅದನ್ನು ಕ್ಯಾನ್ಸಲ್ ಮಾಡಿ ಮನೇಲೇ ಒಂದು ಸಲ ಟ್ರೈ ಮಾಡೋಣ ಯಾವ ಥರ ಬರುತ್ತೆ, ಫ್ರೀಝರೆಲ್ಲ ಇದೆಯಲ್ಲ ಅಂತ ಅಂದ್ಕೊಂಡು ಮನೇಲೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ವಾ, ನೋಡೋಣ. ಆಮೇಲೆ ಕಲ್ತ್ಕೊಳ್ಳೋಕೆ ಇನ್ನೂ ಸರಿ ಹೋಗುತ್ತೆ. ಸರಿ ಬಂದರೂ ಓಕೆ, ಸರಿ ಬಂದಿಲ್ಲ ಅಂದರೂ ಓಕೆ. ಸೊ ನನಗೆ ಸ್ವಲ್ಪನೇ ಮಾಡೋಣ, 1 ಕಪ್ ಆಗೋಷ್ಟು ಅಂತ ಹೇಳ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡೆ. ಅಂದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಹಾಕ್ಬಿಟ್ಟು 1 ಲೋಟ ಹಾಲು ಕಾಯಿಸಿಟ್ಕೊಂಡೆ. 1 ಬನಾನಾ ಯೂಸ್ ಮಾಡಿ ಮಾಡೋಣ ಅಂತ ಅನ್ನಿಸ್ತು. ಮನೇಲೇನು ಫ್ರೂಟ್ಸ್ ಇರಲಿಲ್ಲ. ಮ್ಯಾಂಗೋ ತರಿಸ್ಬೇಕಿತ್ತು, ಮ್ಯಾಂಗೋ ಮಾಡಬೇಕಂತ ಅಂದ್ಕೊಂಡಿದ್ದು ನಾನು. ಬಟ್ ಮ್ಯಾಂಗೋ ಸ್ವಲ್ಪ ಬಾಡಿ ಗೀಟು. ಬಟ್ ನೋಡೋಣ, ಬನಾನಾದಲ್ಲಿ ಒಂದು ಸಲ ಟ್ರೈ ಮಾಡೋಣ. ಆಮೇಲೆ ಬೇಕಿದ್ದರೆ ಬೇರೆ ಯಾವ್ದಾದ್ರು ಫ್ರೂಟ್ಸು, ಡ್ರೈ ಫ್ರೂಟ್ಸು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹಾಲನ್ನ ಸ್ವಲ್ಪ ಕಾಯಿಸಿಟ್ಕೊಂಡಿದ್ದೆ. ಸೊ ಆ ಹಾಲೊಳಗಡೆ ಈ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಒಂದು 2 ಅವರ್ ಆದ್ರೂ ನೆಂದರೆ ಬೆಸ್ಟು. ಅದಕ್ಕೆ ನೆನೆಸೋಕ್ಕೆ ಅಂತ ಇಟ್ಟಿದ್ದೆ. ಸೊ ಆಫ್ಟರ್ 2 ಅವರ್ ಆದಮೇಲೆ ನಾನು ಇಲ್ಲಿ ಬನಾನಾ ತೊಗೋತಾ ಇದ್ದೀನಿ. ಒಂದೇ ಸಾಕು ಅನ್ನಿಸ್ತು. ಫ್ಲೇವರ್ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಚೆನ್ನಾಗಿ ಬಂದಿಲ್ಲ ಅಂದರೂ ನಾನೇ ತಿನ್ನಬೇಕು, ಚೆನ್ನಾಗಿ ಬಂದರೂ ನಾನೇ ತಿನ್ನಬೇಕು, ವೇಸ್ಟ್ ಮಾಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ನಾನೇ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬನಾನಾನ ಈ ಥರ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಜಾಸ್ತಿನೇ ಹಣ್ಣಾಗ್ಬಿಟ್ಟಿತ್ತು ಬನಾನಾ. ಇದು ರೊಬಸ್ಟ ಅಲ್ವಾ, ಸ್ವಲ್ಪ ರಸ ಎಲ್ಲ ಚೆನ್ನಾಗಿರುತ್ತಲ್ಲ ಅಂತ. ಸರಿ, ನಾನು ಆವಾಗಲೇ ನೆನೆಸಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕುತ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡ್ಮೇಲೆ ಬೇಕಂದರೆ ಒಂದು 1/2 ಸ್ಪೂನು ಶುಗರ್ ತೊಗೊಳ್ಳಿ, ಬೇಕು ಅಂತ ಅನಿಸಿದರೆ. ಇಲ್ಲ ಅಂದರೆ ಏನು ಬೇಡ. ಸೊ ಕ್ಯಾಪ್ನ ಲಾಕ್ ಮಾಡಿ, ಅಂದರೆ ಅದು ಹಾಲಲ್ವಾ ಆಚೆ ಎಲ್ಲ ಬಂದ್ಬಿಡುತ್ತೆ. ಇದಕ್ಕೆ ಲಾಕ್ ಇದೆ ಮಿಕ್ಸಿಯಲ್ಲಿ, ಅದಕ್ಕೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡೋಣ ಅಂಥೇಳಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೇಕು ಅದನ್ನ. ಅಂದರೆ ಈ ಕಡೆ ಫುಲ್ಲು ನುಣ್ಣಗೂ ಇರಬಾರ್ದು, ಸ್ವಲ್ಪ ತರ್ತರಿಯಾಗಿ ಇರೋ ಥರ ರುಬ್ಕೋಬೇಕು. ಜಾಸ್ತಿ ಅದು ನುಣ್ಣಿಗಾದ್ರೂ ಚೆನ್ನಾಗಿರಲ್ಲ. ನಮ್ಮನೇಲಿ ಸ್ವಲ್ಪ ಜಾಸ್ತಿ ಆಗಬೇಕಾಗಿತ್ತು, ಅಷ್ಟೇ ಇದ್ದಿದ್ದು. ಸಡನ್ನಾಗಿ ಮಾಡ್ಬೇಕನ್ನಿಸ್ತಲ್ಲ, ಅದಕ್ಕೆ ಅಷ್ಟೇ ಮಾಡೋಣ ಅಂತ ಅಂದ್ಬಿಟ್ಟು ರುಬ್ಬಿದೆ. ಈ ಥರ ಬಂದಿದೆ. ನಾನು ಇದನ್ನೊಂದು ಬಾಕ್ಸ್ಗೆ ಹಾಕಿ ಇಡೋಣ, ಫ್ರೀಝರಲ್ಲಿ ನೋಡೋಣ ಅಂತೇಳ್ಬಿಟ್ಟು ಈ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಹಾಕಿದ್ಮೇಲೆ ಲಾಸ್ಟಲ್ಲಿ ನಾನು ದ್ರಾಕ್ಷಿ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಹಾಕಿ ಕ್ಯಾಪ್ನ ಕ್ಲೋಸ್ ಮಾಡಿ ಮಿನಿಮಮ್ ಅಂದರೂ ಒಂದು 6 ಅವರ್ ಎಬೋ ಫ್ರೀಝರಲ್ಲಿ ಇಟ್ಟರೆ ಬೆಸ್ಟ್ ಅಂತ ಅನಿಸುತ್ತೆ, ಆವಾಗಲೇ ಆಗೋದು. ಸೊ ಫ್ರೀಝರ್ಗೆ ಹಾಕೋಣ, ಫ್ರೀಝರಲ್ಲಿ ಇಡೋಣ ಅಂತ ಫಸ್ಟ್ ಇಲ್ಲೇ ಐಸ್ ಕ್ಯೂಬ್ ಹತ್ರ ಇಡೋಣ ಅಂತ ಟ್ರೈ ಮಾಡಿದೆ. ಬಟ್ ಕ್ಯಾಫ್ ಇತ್ತಲ್ಲ, ಅದರಿಂದ ಇಲ್ಲಿಗೆ ಆಗಲಿಲ್ಲ ಅದು. ಮತ್ತು ಅದು ಕ್ಲೋಸ್ ಮಾಡೋಕ್ಕಾಗಲ್ಲ, ಡೋರು ಕ್ಲೋಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೇಲೇ ಇಟ್ಟೆ. ನಾನು ಮಾರ್ನಿಂಗೇ ಮಾಡಿದ್ದು, ಮಾರ್ನಿಂಗ್ ಒಂದು 11:30ಗೇನೋ ಇಟ್ಟೆ, ಸಂಜೆ ಆದಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಫೈನಲಿ ಮದುವೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸಾಕಾಯಿತು. ಈ ಬೆಂಗಳೂರು ಟ್ರಾಫಿಕಲ್ಲಿ 10 ಗಂಟೆ ಆಗಿದೆ ಟೈಮು. ಮದುವೆಲ್ಲೂ ಐಸ್ ಕ್ರೀಮ್ ತಿಂದೆ, ಬಟ್ ನಾನು ಮಾಡಿದ್ನಲ್ಲ ಹೋಮ್ ಮೇಡ್ ಐಸ್ ಕ್ರೀಮ್, ಅದನ್ನು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಕೂತಿದ್ದೀನಿ. ಸಿಕ್ಕಾಬಿಟ್ಟೆ ಗಟ್ಟಿಯಾಗ್ಬಿಟ್ಟಿದೆ ಐಸ್ ಕ್ರೀಮ್. ಚೆನ್ನಾಗಿದೆ. ಒಂದೊಂದು ಸ್ವಲ್ಪ ತೆಗಿತಾ ಇದ್ದೀನಿ, ಒಂದೊಂದು ಸ್ವಲ್ಪ ಬರ್ತಾಯಿದೆ. ಏನ ನಮಗೆ ಕಳ್ಳರು ಬನಾನಾ ಫ್ಲೇವರೇ ಸಿಗ್ತಾಯಿದೆ. ಸಿಕ್ಕಾಬಿಟ್ಟೆ ಗಟ್ಟಿಯಾಗ್ಬಿಟ್ಟಿದೆ, ಸಿಕ್ಕಾಬಿಟ್ಟೆ ಗಟ್ಟಿ ತೋರಿಸ್ತೀನಿ. ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು, ಸಿಕ್ಕಾಬಿಟ್ಟೆ ಗಟ್ಟಿ ಆಗ್ಬಿಟ್ಟಿತ್ತು.
ಏನು ಮಾಡೋದು ಅಂತ ಅಂದ್ಕೊಂಡು ಅದು ಒಂದು 5 to 10 ಮಿನಿಟ್ಸ್ ತೆಗೆದಿಟ್ಟೆ ಆಚೆ, ಆದ್ರೂ ಗಟ್ಟಿಯಾಗಿತ್ತು. ಹಾಗೆ ನನ್ನ ಸಿಸ್ಟರ್ಗೂ ಸ್ವಲ್ಪ ಕೊಟ್ಟು ಕಳಿಸೋಣ, ಟೇಸ್ಟ್ ಹೇಗಿದೆ ಅಂತ ಹೇಳ್ತಾಳೆ ಅಂತ ಅಂದ್ಬಿಟ್ಟು ಅವ್ರಿಗೂ ಕೊಟ್ಟು ಕಳಿಸ್ತಾವಳು. ಈ ಥರ ಇದೆಯಲ್ಲೇ ಅಂತ ಇದ್ಲು, ಬಟ್ ಪರವಾಗಿಲ್ಲ, ಅಷ್ಟೊಂದೇನು ಇದಾಗಿರಲಿಲ್ಲ, ಚೆನ್ನಾಗೇ ಆಗಿತ್ತು. ಬಟ್ ಸ್ವಲ್ಪ ಹಾಲು ಗಟ್ಟಿಯಾಗಿರೋದು ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಮ್ಯಾಂಗೋ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಕ್ಯಾರಮೆಲ್ ಫ್ಲೇವರ್ನ ರೆಡಿ ಮಾಡ್ತೀನಿ, ಆವಾಗ ವಿಡಿಯೋ ಮಾಡಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬಾಯ್ ಎಲ್ಲರಿಗೂ.